ಸ್ನೇಹಿತರೆ ನಮಸ್ಕಾರ. ಕನ್ನಡದ ದಲಿತ ಸಂವೇದನೆಯ ಸಾಹಿತಿ, ದಲಿತ ಸಾಹಿತ್ಯದ ಬಹಳ ಪ್ರಮುಖ ಕೊಂಡಿ ಮತ್ತು ಜನಪದ ವಿದ್ವಾಂಸರಾಗಿದ್ದಂತಹ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇಲ್ಲಿಯ ಜನಪದ ವಿಭಾಗ ಫೋಕ್ಲೋರ್ ವಿಭಾಗದ ಪ್ರಾಧ್ಯಾಪಕರಾಗಿ ಸುಮಾರು 28 ವರ್ಷ ಸೇವೆ ಸಲ್ಲಿಸಿದಂತಹ ಬಹಳ ಶ್ರೇಷ್ಠ ಜನಪದ ವಿದ್ವಾಂಸ, ಜನಪದ ಸಾಹಿತಿ, ಕನ್ನಡ ಕಥೆಗಾರ, ಕವಿ, ವಿಮರ್ಶಕ ಡಾಕ್ಟರ್ ಮೋಗಳ್ಳಿ ಗಣೇಶ್ ಅವರು ತೀರ್ಕೊಂಡಿದ್ದಾರೆ. ಸ್ನೇಹಿತರೆ, ಅಕಾಲಿಕ ಮೃತ್ಯು. ಅವರು ತಮ್ಮ 62ನೇ ವಯಸ್ಸಿಗೆ ತೀರ್ಕೊಂಡಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ಲೌಕಿಕವಾದ ಜಗತ್ತಿನಿಂದ ನನ್ನನ್ನು ಮರೆಸುವಂತಹ ಯಾವ ಮಾದಕ ವಸ್ತುಗಳು ನನಗೆ ಬೇಡ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಹೇಳ್ಕೊತಾರೆ. ಆದರೆ ಇವರು ಒಂದು ನಶೆಗೆ ಒಳಗಾಗಿದ್ದು ದುರಂತವೇ ಸರಿ. ಆ ನಶೆಗೆ ಒಳಗಾಗಿ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಅನಾರೋಗ್ಯಕ್ಕೆ ತುತ್ತಾಗಿ ತೀವ್ರವಾದ ಕಾಯಿಲೆಗೆ ತುತ್ತಾಗಿ ಅವರು ಅನೇಕ ಕಾಲ ಆಸ್ಪತ್ರೆಯಲ್ಲಿ ನರಳಿ ತಮ್ಮ ಕೊನೆಯ ಹೆಸರನ್ನು ಎಳೆದಿದ್ದಾರೆ. ಮೊಗಳಿ ಗಣೇಶ್ ಅವರು. ಸ್ನೇಹಿತರೆ, ಅನೇಕ ಶಿಷ್ಯಂದ್ರನ್ನು ರೂಪಿಸಿದವರು ಅವರು. ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಬಹಳ ದೂರದೃಷ್ಟಿ ಇಟ್ಕೊಂಡು ಈ ನಾಡಿನ ಚಿಂತಕರು, ಬುದ್ಧಿಜೀವಿಗಳು, ವಿಮರ್ಶಕರು, ರಾಜಕಾರಣಿಗಳು ಒಳಗೊಂಡಂತೆ ಎಲ್ಲರೂ ಸೇರಿ ಕಟ್ಟಿದಂತಹ ಸಂಸ್ಥೆ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ. ಆ ವಿಶ್ವವಿದ್ಯಾನಿಲಯದ ಅನೇಕ ವಿಭಾಗಗಳಿದ್ದಾವೆ. ಕನ್ನಡಕ್ಕಾಗಿಯೇ ಕನ್ನಡದ ಅನೇಕ ವಿಭಾಗಗಳ ಅಧ್ಯಯನಕ್ಕಾಗಿ ಇರುವಂಥ ಸಂಸ್ಥೆ. ಅಲ್ಲಿ ಜನಪದ ಅಧ್ಯಯನ ವಿಭಾಗ ಅಂತ ಒಂದಿದೆ, ಫೋಕ್ಲೋರ್ ಸ್ಟಡೀಸ್. ಅಲ್ಲಿಯ ಭಾಳ ಪ್ರಮುಖವಾದಂಥ ಪ್ರಾಧ್ಯಾಪಕರು ನಮ್ಮ ಮೊಗಳಿ ಗಣೇಶ್. ಅವರೊಳ್ಳೆ ಕಥೆಗಾರರು, ಕನ್ನಡದಲ್ಲಿ ಅದ್ಭುತವಾದ ಕಥೆಗಾರರು. ಅವ್ರದ್ದೊಂದು ಬುಗುರಿ ಅಂತ ಕಥೆ ಇದೆ. ನನ್ನ ಅಜ್ಜನಿಗೆ ಒಂದು ಆಸೆ ಇತ್ತು ಅಂತ ಕಥೆಗಳಿದ್ದಾವೆ. ಅಂದರೆ ಅವನ್ನ ಓದ್ತಾ ಇದ್ದರೆ ನಿಜವಾಗಿಯೂ ದಲಿತ ಸಮುದಾಯಗಳ ಮೇಲೆ ಆಗಿರುವಂತಹ ದೌರ್ಜನ್ಯ, ದಲಿತ ಸಮುದಾಯದ ಜನರಿಗೆ ಇರುವಂತಹ ದುಗುಡ ದುಮ್ಮಾನಗಳು ತುಂಬ ಮೆಟಾಫರಿಕಲ್ ಆಗಿ ಕಾಣ್ತಿದ್ವು. ಅದಕ್ಕೊಂದು ಉದಾಹರಣೆ ಅಂದರೆ ಬುಗುರಿ ಕಥೆನೇ. ಇಡೀ ದೇಶವನ್ನು ಒಂದು ಹೇಲುಗುಂಡಿ, ಅಂದರೆ ಒಂದು ಕಕ್ಕಸ್ಸಿನ ಗುಂಡಿಗೆ ಹೋಲಿಕೆ ಮಾಡಿ ಬರೆದಂತಹ ಕಥೆ ಅದು. ಹೇಗಾಗುತ್ತೆ ಏನು ಎತ್ತ ಅಂತ ಹೇಳಿ ಒಂದು ಬುಗುರಿ ಹೋಗಿ ಒಂದು ಹೇಲುಗುಂಡಿಲಿ ಬಿದ್ದುಬಿಡುತ್ತೆ, ಆ ಥರದ್ದೊಂದು ಕತೆ. ಸೊ ಇದು ಒಟ್ಟಾರೆ ಅವರ ಬದುಕಿನ ಜರ್ನಿ. ಸ್ನೇಹಿತರೆ, 62 ವರ್ಷ. ಅವರು ಈ ನಮ್ಮ ಚನ್ನಪಟ್ಟಣದ ಹತ್ರ ಮೊಗೇನಹಳ್ಳಿ ಅಂತ, ಅದು ಇಟ್ ಬಿಕೆ ಮೋಗಳ್ಳಿ. ಸೊ ಮೋಗಳ್ಳಿ ಗಣೇಶ್ ಅವರು ಚನ್ನಪಟ್ಟಣದ ಕಡೆಯವರು. 62 ವರ್ಷಕ್ಕೆ ತೀರ್ಕೊಳ್ಳೋಂಥ ವಯಸ್ಸಲ್ಲ. ಆದರೆ ಇದ್ದಿದ್ದರೆ ತುಂಬ ಕೆಲಸ ಮಾಡಿರ್ತಿದ್ರು. ಅದನ್ನು ಬಹಳ ಮುಖ್ಯವಾಗಿ ಜನಪದಕ್ಕೆ. ನಮ್ಮ ಹಾವೇರಿಯ ಗೊಟಗೋಡಿಯ ಜನಪದ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮೆಂಬರ್ ಕೂಡ ಆಗಿದ್ದರು ಅವರು. ಅವ್ರ ಶಿಷ್ಯಂದರು ಅನೇಕ ಜನ ಇದ್ದಾರೆ. ಹಾಗಾಗಿ ನಾವು ಅವ್ರ ದಾರಿಯಲ್ಲಿ ನಡೆಯೋಣ. ಅವರು ಜನಪದಕ್ಕೆ ಕೊಟ್ಟಂತಹ, ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥ ಕೊಡುಗೆ ಬಹಳ ದೊಡ್ಡದು. ಇತ್ತೀಚೆಗೆ ಅವರ ಆತ್ಮಕತೆ ನಾನೆಂಬುದು ಕಿಂಚಿತ್ತು, ನಾನೆಂಬುದು ಬಹಳ ಕಿಂಚಿತ್ತು ಅನ್ನೋ ಅರ್ಥದಲ್ಲಿ ಒಂದು ಆತ್ಮಕತೆ ಕೂಡ ಬರೆದಿದ್ದರು. ಅದನ್ನು ತಾವೆಲ್ಲ ಓದ್ಬೋದು. ಎಷ್ಟು ಕಡು ಬಡತನದಿಂದ ಒಂದು ದಲಿತ ಸಮುದಾಯದಿಂದ ಬಂದಂಥ ಒಬ್ಬ ವ್ಯಕ್ತಿ, ದೇವನೂರು ಮಹಾದೇವ ಹೇಳ್ತಾರಲ್ಲ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಹುಸಿ ಹೋಗೋದಿಲ್ಲ ಅಂತ. ಆ ರೀತಿ ಎದೆಗೆ ಅಕ್ಷರ ಬಿದ್ದ ಕಾರಣಕ್ಕೆ ಎಷ್ಟು ದೊಡ್ಡ ಮಟ್ಟಕ್ಕೆ ಏರಿದ್ರು. ಶಿಕ್ಷಣ, ಅಕ್ಷರ ಅನ್ನೋದು ಎಷ್ಟು ಬಹಳ ಮುಖ್ಯ ಅಂತ ಅನ್ನೋದು ಅವ್ರ ಬದುಕನ್ನು ನಾವು ಓದಿದಾಗಲೂ ಕೂಡ ಗೊತ್ತಾಗುತ್ತೆ. ಶಿಕ್ಷಣದ ದಾರಿಯಲ್ಲಿ, ಬೌದ್ಧಿಕತೆಯ ದಾರಿಯಲ್ಲಿ, ವೈಚಾರಿಕತೆಯ ದಾರಿಯಲ್ಲಿ ಸಾಗೋಣ ಅಂತ ಕೇಳ್ತಾ, ಮೊಗಳಿ ಸರ್, ಮೊಗಳಿ ಮೇಷ್ಟ್ರೆ, ಹೋಗಿ ಬನ್ನಿ. ನಮಸ್ಕಾರ.